ಉದ್ಯಮದ ಗಾಯದ ಮೇಲೆ ಮತ್ತೆ ಸಿಲಿಂಡರ್ ಬರೆ. ಯುದ್ಧದಿಂದ ಕಂಗೆಟ್ಟಿದ್ದ ಹೋಟೆಲ್ಗಳಿಗೆ ಸಿಲಿಂಡರ್ ಶಾಕ್ ತಟ್ಟಿದೆ. ಈಗ ಯುದ್ಧದಿಂದ ಕಂಗೆಟ್ಟಿದ್ದಂತಹ ಹೋಟೆಲ್ ಉದ್ಯಮ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಒದ್ದಾಡಿ ಹೋಗಿದ್ರು. ಈಗ ನೋಡಿದ್ರೆ ಬೆಲೆ ಏರಿಕೆಯ ಶಾಕ್ ತಟ್ತಾ ಇದೆ ಹೋಟೆಲ್ ಮಾಲೀಕರಿಗೆ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ದರ ಬರೋಬ್ಬರಿ 993 ರೂಪಾಯಿಗೆ ಏರಿಕೆ ಆಗಿದೆ. ಇಂದಿನಿಂದ ಜಾರಿಗೆ ಬರುವಂತೆ ವಾಣಿಜ್ಯ ಸಿಲಿಂಡರ್ನ ಬೆಲೆ ಏರಿಕೆ ಆಗಿದೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಬರೋಬ್ಬರಿ 993 ರೂಪಾಯಿ ಏರಿಕೆ. ಹೋಟೆಲ್, ರೆಸ್ಟೋರೆಂಟ್, ಸಣ್ಣ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಟ್ಟಿದೆ. ಯುದ್ಧದಿಂದ ಹೋಟೆಲ್ ಉದ್ಯಮ ಅಂತೂ ಈಗಾಗಲೇ ಕಂಗಾಲಾಗಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ನವರು ಪರದಾಡಿದ್ದಾರೆ. ಯುದ್ಧ ನಡೀತಾ ಇದ್ದ ಸಂದರ್ಭದಲ್ಲಂತೂ ಆರಂಭದ ದಿನಗಳಲ್ಲೇ ಸಿಲಿಂಡರ್ ಸಿಗದೆ ಎಷ್ಟೋ ಹೋಟೆಲ್ಗಳು ಬಂದ್ ಆಯಿತು. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ ಬಂತು. ಈಗ ನಿಧಾನವಾಗಿ ಮತ್ತೆ ಕಂಟ್ರೋಲಿಗೆ ಬರ್ತಾ ಇದೆ ಅಂತ ಹೇಳುವಷ್ಟರಲ್ಲೇ ಸಿಲಿಂಡರ್ ದರ ಏರಿಕೆಯ ಶಾಕ್ ತಟ್ಟಿದೆ. ಹೋಟೆಲ್, ರೆಸ್ಟೋರೆಂಟ್, ಸಣ್ಣ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ಸಂಕಷ್ಟ ಇದೆ. ಸಿಲಿಂಡರ್ನ ಬೆಲೆ ಏರಿಕೆ ಅನ್ನೋದು ಊಟ, ತಿಂಡಿ, ಕಾಫಿ, ಟೀಗಳ ಮೇಲೂ ಕೂಡ ಬೆಲೆ ಏರಿಕೆ ಆಗೋ ಚಾನ್ಸಸ್ ಇದೆ. ಹಂತ ಹಂತವಾಗಿ ಸಿಲಿಂಡರ್ನ ದರ ಏರಿಕೆ ಆಗ್ತಾ ಇದೆ. ಜನವರಿ ತಿಂಗಳಿಂದ ಫೆಬ್ರವರಿಯಲ್ಲಿ 49 ಏರಿಕೆ ಆಗಿದೆ. ಜನವರಿ ತಿಂಗಳಲ್ಲಿ 110 ರೂಪಾಯಿ, ಫೆಬ್ರವರಿಯಲ್ಲಿ 49 ರೂಪಾಯಿ, ಮಾರ್ಚ್ನಲ್ಲಿ 144 ರೂಪಾಯಿ, ಏಪ್ರಿಲ್ನಲ್ಲಿ 203 ರೂಪಾಯಿ, ಮೇನಲ್ಲಿ 991 ರೂಪಾಯಿ. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ದರ ಈ ರೀತಿ ಏರಿಕೆ ಆಗ್ತಾ ಇರೋದು ಈಗ ಹೋಟೆಲ್ ಮಾಲೀಕರಿಗೆ ಬಹಳ ದೊಡ್ಡ ಶಾಕ್ ತಂದಿಟ್ಟಿದೆ. ಹಳೆ ಬೆಲೆ 2161 ಇತ್ತು. ಈಗ ನೋಡಿದ್ರೆ ಹೊಸ ಬೆಲೆ ಪ್ರಕಾರ 3152 ರೂಪಾಯಿ ಆಗುತ್ತೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ನ ಬೆಲೆ. ಈ ರೀತಿ ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಏನಾಗುತ್ತೆ? ಊಟ ತಿಂಡಿ ಬೆಲೆ ಕೂಡ ಜಾಸ್ತಿ ಮಾಡ್ತಾರೆ ಹೋಟೆಲ್ನವರು. ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ ಬೆಲೆ ಏರಿಕೆಯ ಟೆನ್ಷನ್ ಶುರುವಾಗಿದೆ. ಊಟ ತಿಂಡಿಯ ಬೆಲೆ ಕೂಡ ಏರಿಕೆ ಆಗುತ್ತೆ. ನಾಳೆಯಿಂದಲೇ ಹೋಟೆಲ್ಗಳಲ್ಲಿ ಟೀ, ಕಾಫಿ, ತಿಂಡಿ ದರ ಏರಿಕೆ ಆಗುತ್ತಾ? ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿ 993 ರೂಪಾಯಿ ಏರಿಕೆ ಆಗಿರೋದು. ಹೋಟೆಲ್ ಉದ್ಯಮದ ಮೇಲೆ ಬಹುದೊಡ್ಡ ಎಫೆಕ್ಟ್ ಇದು. ಅನಿವಾರ್ಯವಾಗಿ ನಾವು ಟೀ, ಕಾಫಿ ಜೊತೆ ತಿಂಡಿ ದರವನ್ನು ಕೂಡ ಏರಿಕೆ ಮಾಡಬೇಕಾಗತ್ತೆ ಅಂತ ಬೆಲೆ ಏರಿಕೆ ಸುಳಿವು ಕೊಟ್ಟಿದ್ದಾರೆ. ಟೀ ಬೆಲೆ 10 ರೂಪಾಯಿ ಇದೆ, ಇನ್ನು ಮುಂದೆ 15ರಿಂದ 18 ರೂಪಾಯಿ ಆಗ್ಬೋದು. ಸರ್ಕಾರ ಕೂಡಲೇ 18% GST ಕಡಿಮೆ ಮಾಡಬೇಕು. ಮುಂದೆ ಬಹಳಷ್ಟು ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗುತ್ತೆ ಅಂತ ಸುಳಿವನ್ನ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ದರ ಇದೀಗ ಏಕಾಏಕಿ 990 ರೂಪಾಯಿಯ ಏರಿಕೆ ಆಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋಕ್ಕೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಪಿಸಿ ರಾವ್ ಅವರ ಜೊತೆಗೆ ಕಾರ್ಯದರ್ಶಿಯಾಗಿರುವಂತಹ ಕಾಮತರು ಕೂಡ ಇದ್ದಾರೆ. ನಾನು ಮಾತಾಡಿಗೆ ಪಿಸಿ ರಾವ್ ಅವರ ಮಾತಾಡ್ತೀನಿ. ಪಿಸಿ ರಾವ್ ಅವರೇ, ಈ 990 ರೂಪಾಯಿ ಏರಿಕೆನ ತಾವು ಯಾವ ರೀತಿ ನೋಡ್ತೀರಿ ಸರ್? ಇದು ಇತಿಹಾಸದಲ್ಲೇ ಇಷ್ಟು ಬೆಲೆ ಯಾವತ್ತೂ ಇರಲಿಲ್ಲ. ಆಶ್ಚರ್ಯಕರವಾಗಿದೆ. ನಮಗೆ ಬೆಳಗಾತ ದೊಡ್ಡ ಆಘಾತ ತಂದಿದೆ. ಇದು ಜನಸಾಮಾನ್ಯರ ಮೇಲೆ ಹಾಕಿರುವಂಥ ಹೊರೆ. ಯಾಕೆಂದರೆ ಹೋಟೆಲ್ ಇಂಡಸ್ಟ್ರಿ ಒಂದು ಎಸೆನ್ಷಿಯಲ್ ಸರ್ವಿಸ್. ಇಲ್ಲಿ ಜಾಸ್ತಿ ಆದಾಗ ನಾವು ಬೆಲೆಯನ್ನು ಏರಿಸಲೇಬೇಕು, ಅನಿವಾರ್ಯ. ಇದು ಜನಸಾಮಾನ್ಯರಿಗೆ ದೊಡ್ಡ ತೊಂದರೆ ಆಗ್ತದೆ. ಎಸೆನ್ಷಿಯಲ್ ಸರ್ವಿಸ್, ಹಾಸ್ಪಿಟಲ್ಸು, PGಗಳು, ಹೋಟೆಲ್ಸು, ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಲ್ಲಿ ವಿಶೇಷವಾಗಿ ಬಹುದೊಡ್ಡ ಹೊಡೆತ ಆಗ್ತದೆ. ಮಾಲೀಕರಿಗೂ ತೊಂದರೆ ಆಗ್ತದೆ. ಅದಲ್ಲದೆ ನಾವು ತಕ್ಷಣದಿಂದ ಬೆಲೆ ಏರಿಕೆ ಮಾಡಲೇಬೇಕಾಗ್ತದೆ. ನಮ್ಮ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಸರ್ಕಾರ ಆದಷ್ಟು ಬೇಗ ಇದನ್ನು ಹಿಂಪಡೆಯಬೇಕು. ಇದರ ಜೊತೆ ಇದರ ಮೇಲೆ ಹೊರಿಸಿರುವಂಥ 18% GSTಯನ್ನಾದರೂ ತಕ್ಷಣ ಕಡಿಮೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಸರಿ, ಮೊದಲು ಎಷ್ಟಿತ್ತು ಸರ್ ನಿಮಗೆ ಕಮರ್ಷಿಯಲ್ ಬಳಕೆ ಮಾಡುವಂಥ ಸಿಲಿಂಡರ್ಗಳ ದರ ಎಷ್ಟಿತ್ತು? ಈಗ ಏರಿಕೆ ಆದ ನಂತರದಲ್ಲಿ ದರ ಎಷ್ಟಿದೆ? ಜೊತೆಗೆ ಈ ಕೊಲ್ಲಿ ಯುದ್ಧದ ನಂತರದಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿತ್ತು. ಅದರ ನಡುವೆ ಬೆಲೆ ಏರಿಕೆಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ ನೋಡಿ. ಏಪ್ರಿಲ್ ತಿಂಗಳಲ್ಲಿ 2144 ಇತ್ತು. ಅದು
ಹೋಗ್ತಾ ಹೋಗ್ತಾ ಇವತ್ತು 3,152 ರೂಪಾಯಿಗೆ ಬಂದು ನಿಂತಿದೆ. ಅಂದರೆ ಮೊತ್ತ ಈಗಾಗಲೇ 2 ತಿಂಗಳಲ್ಲಿ ಸಾಧಾರಣ 1,200 ರೂಪಾಯಿಯಷ್ಟು ಹೆಚ್ಚಿಗೆ ಆಗಿದೆ. ಈ ಮೇ 1ನೇ ತಾರೀಕಿಂದ ಅದರಲ್ಲಿ 990 ರೂಪಾಯಿ ಹೆಚ್ಚಿಗೆ ಆಗಿದೆ. ಇಷ್ಟು ಬೆಲೆ ಯಾವತ್ತೂ ಏರಿಸಲಿಲ್ಲ. ಅದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಬಹಳ ದೊಡ್ಡ ಹೊರೆ. ಇದು ನಮಗೆ ಮಾತ್ರವಲ್ಲ, ಇಂಡಸ್ಟ್ರೀಸ್ಗೂ ಬೇರೆ ಇಂಡಸ್ಟ್ರೀಸ್ಗೂ ಬರ್ತದೆ. ವಿಶೇಷವಾಗಿ ನಮ್ಮ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಟೂರಿಸಮ್ಗೆ ಎಲ್ಲದಕ್ಕೂ ಇದು ತುಂಬ ತೊಂದರೆ ಆಗ್ತದೆ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷರು ಅಂತ ಮಾತು. ಅಂದರೆ ಅನಿವಾರ್ಯವಾಗಿ ಈ ತಿಂಡಿ ಕಾಫಿ ದರ ಏರಿಕೆ ಮಾಡಲೇಬೇಕಾಗತ್ತೆ. ಇಲ್ಲದೆ ಹೋದರೆ ಈ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಹೋಟ್ಲುಗಳು ಈಗ ಬಂದಾಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದೆ. ಕ್ಯಾಮರಾ ಪರ್ಸನ್ ದೀಪು ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.